ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ? ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬಲಿಯಾಯಿತೇ ಬದುಕು ವಿಧಿಯಾಟಕ್ಕೆ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಈಗಾಗಲೇ ತಮ್ಮನೇಲಿ ನೋಡ್ತಿದ್ದಾಗಲೇ ಎಲ್ರಿಗೂ ಗೊತ್ತಾಗಿರುತ್ತೆ. ಸೊ ಬ್ರಹ್ಮದೇವ ನಮ್ಮ ಮನೇಲಿ ಏನು ಬರ್ತಿರ್ತಾನೆ ಅಂತ ಗೊತ್ತಿಲ್ಲ. ನಾನು ಯಾಕೆ ಇದನ್ನು ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ ಅನ್ನೋದನ್ನು ಯಾಕೆ ಚೂಸ್ ಮಾಡಿದೆ ಅಂದರೆ ಏಕೋ ಹೇಳಬೇಕು ಅನ್ನಿಸ್ತು. ಸೊ ಹಾಗಾಗಿ ನಾನು ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ ಅನ್ನೋದು ಯಾರಿಗೆ ಗೊತ್ತು? ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಅಲ್ವಾ? ಅವನಿಗೆ ಮಾತ್ರ ಗೊತ್ತಿರುತ್ತೆ ನಮ್ಮ ಜೀವನ ಹೇಗೆ ಅಂತ್ಯ ಏನು, ನಮ್ಮ ಹಣೆಯಲ್ಲಿ ಏನು ಬರಿಬೇಕು, ಹೇಗಿರಬೇಕು, ಯಾವ ಥರ ಇರಬೇಕು ಅನ್ನೋದು ಅವನಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ಸುಖ ದುಃಖ ಎರಡು ಕೂಡ ಅವನ ಸೂತ್ರದಲ್ಲಿದೆ, ಅದಂತೂ ಖಂಡಿತ. ಸುಖ ದುಃಖ ಅನ್ನೋದು ಎಲ್ಲರೂ ಜೀವನದಲ್ಲೂ ಎಲ್ಲರೂ ಲೈಫಲ್ಲೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಅದು ಸುಖ ದುಃಖ ಅನ್ನೋದು ಒಂದು ಜೀವಿನಲ್ಲೂ ಕೂಡ ಕೊಟ್ಟಿರ್ತಾನೆ. ಸುಖ ಎಲ್ರಿಗೂ ಕೊಡ್ತಾನೆ, ದುಃಖನೂ ಎಲ್ರಿಗೂ ಕೊಡ್ತಾನೆ. ಬಟ್ ಸುಖ ದುಃಖ ಬರೀ ಸುಖನೇ ಸಿಗಬೇಕು ಅನ್ನೋದು ಅದು ಯಾರಿಗೂ ಸಿಗಲ್ಲ ಅಂದ್ಕೊಂಡಿರ್ತೀನಿ. ಬಟ್ ಸಿಕ್ಕಿದರೆ ಅವ್ರನ್ನ ಭಗವಂತ ಬೇಗ ಇರಕ್ಕೆ ಬಿಡಲ್ಲ, ಬೇಗನೆ ಕರ್ಕೊಂಡು ಬಿಡ್ತಾನೆ. ಬಟ್ ಅವನು ಸುಖನೂ ಕೊಟ್ಟು ನೋಡ್ತಾನೆ, ದುಃಖನೂ ಕೊಟ್ಟು ನೋಡ್ತಾನೆ. ಹಾಗೆ ಒಂದು ವೇಳೆ ಖುಷಿನ ಜಾಸ್ತಿ ಹೊತ್ತು ಇರಕ್ಕೆ ಬಿಡಲ್ಲ, ದುಃಖನೂ ಹಾಗೆ ಜಾಸ್ತಿ ಕೂಡ ಹೊತ್ತು ಇರಕ್ಕೆ ಬಿಡಲ್ಲ. ಎರಡೂ ಅವ್ರಿಗೆ ನುಂಗ್ಕೊಳ್ಳೋ ಶಕ್ತಿನ ಕೂಡ ಕೊಟ್ಟಿರ್ತಾನೆ ಅವನು. ಸುಖದಲ್ಲೇ ಇರಬೇಕು, ದುಃಖದಲ್ಲೇ ಇರಬೇಕು ಅಂತ ಏನಿಲ್ಲ. ಬಟ್ ಎಲ್ಲ ಅವನ ಕೈಯಲ್ಲಿ ಇರುತ್ತೆ. ಹಾಗೆ ಸೂತ್ರ ಅನ್ನೋದು ಸುಮ್ಮನೆನಾ? ಎಲ್ಲ ಅವನ ಕೈಯಲ್ಲಿ ಇರಬೇಕಾದ್ರೆ ನಮ್ಮ ಮುಂದೆ ಏನಿದೆ? ವಿಧಿ ಆಟ ಅನ್ನೋದು ಸುಮ್ಮನೆ, ಅದಕ್ಕೆ ಹೇಳ್ತಾರೆ. ಹಾಗೆ ಒಂದು ಹುಡುಗ ಕರೆಕ್ಟಾಗಿದ್ದರೆ ಹುಡುಗಿ ಮೋಸ ಮಾಡ್ತಾಳೆ, ಹಾಗೆ ಹುಡುಗಿ ಕರೆಕ್ಟಾಗಿದ್ದರೆ ಹುಡುಗ ಮೋಸ ಮಾಡ್ತಾನೆ. ಸೊ ಹುಡುಗ ಹುಡುಗಿ ಇಬ್ಬರು ಕರೆಕ್ಟಾಗಿದ್ದರೆ ವಿಧಿ ಮೋಸ ಮಾಡುತ್ತೆ ನೋಡಿ. ಹಾಗೆ ಬಲಿಯಾಯಿತೆ ಬದುಕು ವಿಧಿ ಆಟಕ್ಕೆ ಅಂತ ಅಂದರೆ ಸೊ ಯಾರಿಗೆ ಗೊತ್ತು? ಯಾರಿಂದನೂ ಯಾರೂ ಕೂಡ ಅವ್ರ ಜೀವನನ ಯಾರು ಹಾಳು ಮಾಡ್ಕೊಳ್ಳಲ್ಲ. ಬಟ್ ಈ ವಿಧಿ ಅನ್ನೋದು ಇದೆಯಲ್ಲ, ಎಲ್ಲರೂ ಲೈಫಲ್ಲೂ ವಿಧಿನೇ ಆಟ ಆಡೋದು. ವಿಧಿ ಮುಂದೆ ಯಾರೂ ಸೋಲೋದಕ್ಕಾಗಲ್ಲ. ಸೊ ನಮ್ಮ ಮುಂದೆ ಅಂತೂ ವಿಧಿ ಯಾವತ್ತೂ ಸೋಲಲ್ಲ, ವಿಧಿ ಮುಂದೆ ನಾವೇ ಸೋಲಬೇಕು. ಎಲ್ಲರೂ ಲೈಫಲ್ಲೂ ಅಷ್ಟೇ ವಿಧಿ ಅನ್ನೋದು ಇದೆಯಲ್ಲ, ಅದು ಮಧ್ಯೆ ಬಂದು ಎಲ್ಲರೂ ಜೀವನನೂ ಹಾಳು ಮಾಡುತ್ತೆ. ಸೊ ಹಾಗೆ ಭಗವಂತ ಏನೇನು ಬರ್ದು ಕಳಿಸಿದಾನೋ ಯಾರಿಗೆ ಗೊತ್ತಿದೆ? ನಮಗೆ ಗೊತ್ತಾ, ನಿಮಗೆ ಗೊತ್ತಾ? ಯಾಕೋ ಇದ್ರ ಬಗ್ಗೆ ಹೇಳಬೇಕು ಅನ್ನಿಸ್ತು. ಸೊ ಹಾಗಾಗಿ ಹೇಳಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.